ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಮತ್ತು ಹನಿ ಟ್ರ್ಯಾಪ್ ಕೇಸ್ಗೆ ದಿನಕ್ಕೊಂದು ತಿರುವು ಸಿಗ್ತಿದೆ. ಸದ್ಯ ಜಾಮೀನು ಪಡೆದು ಮುನಿರತ್ನ ಹೊರಗಡೆ ಇದ್ರೂ ಅವರಿಗೆ ಸಾಥ್ ಕೊಟ್ಟವರಿಗೆ ಖಾಕಿ ಖೆಡ್ಡಾ ತೋಡ್ತಿದೆ. ಟ್ರ್ಯಾಪ್ ಸಂಚಲ್ಲಿ ಸಹಾಯ ಮಾಡೋಕೆ ಹೋಗಿದ್ದ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿಯ ಕರಾಳ ಮುಖವು ಬಟಾಬಯಲಾಗಿದೆ. ಶಾಸಕ ಮುನಿರತ್ನ ಟ್ರ್ಯಾಪ್ಗೆ ಇನ್ಸ್ಪೆಕ್ಟರ್ ಸಾಕ್ಷ್ಯ ಮತ್ತು ಸಾಕ್ಷಿ ಹೇಳಿಕೆಗಳೇ ಅಯ್ಯಣ್ಣಗೆ ಕುತ್ತು. ಶಾಸಕ ಮುನಿರತ್ನರ ಎಲ್ಲ ಟ್ರ್ಯಾಪ್ ಮತ್ತು ಪ್ಲಾನ್ಗಳಿಗೆ ಹೆಬ್ಬಗೋಡಿ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆಗಿದ್ದ ಅಯ್ಯಣ್ಣ ರೆಡ್ಡಿ ಕೈ ಜೋಡಿಸಿದ್ರಂತೆ. ಅಪರಾಧಿಕ ಒಳಸಂಚಿನ ಆರೋಪದಲ್ಲಿ ಬಂಧನವಾಗಿರುವ ಅಯ್ಯಣ್ಣ ರೆಡ್ಡಿ ಸದ್ಯ ಪರಪನಗ್ರಹಾರ ಜೈಲು ಸೇರಿದ್ದಾರೆ. ಅಯ್ಯಣ್ಣರನ್ನ ವಶಕ್ಕೆ ಪಡೆಯದ ಎಸ್ಐಟಿ ಸಾಕ್ಷಿ ಸಂಗ್ರಹದಲ್ಲಿ ಮಗ್ನವಾಗಿದೆ. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪೀಣ್ಯ, ಜಾಲಹಳ್ಳಿ, ರಾಜಗೋಪಾಲ್ ನಗರ, ಯಶವಂತಪುರ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ ಅಯ್ಯಣ್ಣ ರೆಡ್ಡಿ ಮುನಿರತ್ನ ಅಣತಿಯಂತೆ ಕೆಲಸ ಮಾಡಿದ್ದಾರಂತೆ. ಅಯ್ಯಣ್ಣ ವಿರುದ್ಧ 2 ಮಾದರಿಯ ಗಂಭೀರ ಆರೋಪಗಳಿವೆ. ಮುನಿರತ್ನ ಆದೇಶದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಯ್ಯಣ್ಣ, ಮುನಿರತ್ನ ವಿರೋಧಿಗಳು ಸೇರಿ ಕೆಲ ಅಧಿಕಾರಿಗಳ ವಿರುದ್ಧವೂ ಕೇಸ್ ದಾಖಲು ಮಾಡಲಾಗಿದೆಯಂತೆ. ಮುನಿರತ್ನರ ಹನಿ ಟ್ರ್ಯಾಪ್, ಏಡ್ಸ್ ಟ್ರ್ಯಾಪ್ನ ಒಳಸಂಚಲ್ಲಿ ಭಾಗಿಯಾಗಿದ್ದು ಬಿಜೆಪಿಯ ಹಿರಿಯ ನಾಯಕನಿಗೆ ಏಡ್ಸ್ ಟ್ರ್ಯಾಪ್ಗೆ ಸಂಚು ಮಾಡಿದ್ರಂತೆ. ಏಡ್ಸ್ ಸೋಂಕಿತೆಯ ರಕ್ತವನ್ನ ಬಿಜೆಪಿ ನಾಯಕರಿಗೆ ಇಂಜೆಕ್ಟ್ ಮಾಡೋದಕ್ಕೆ ಸಂಚು ಮಾಡಿದ್ದು ಹುಟ್ಟುಹಬ್ಬದಂದು ಹಾರ ಹಾಕುವ ನೆಪದಲ್ಲಿ ಇಂಜೆಕ್ಟ್ಗೆ ಪ್ಲಾನ್ ಮಾಡಿದ್ರಂತೆ. ಆದರೆ ಕೊನೆ ಗಳಿಗೆಯಲ್ಲಿ ಬಿಜೆಪಿ ನಾಯಕ ಬಾರದ್ದಕ್ಕೆ ಎಲ್ಲವೂ ಫ್ಲಾಪ್ ಆಗಿತ್ತು. ಏಡ್ಸ್ ಸೋಂಕಿತೆ ದೂರುದಾರೆ ಮುನಿರತ್ನ ಜೊತೆ ಅಯ್ಯಣ್ಣ ಮೀಟಿಂಗ್ ಮಾಡಿದ್ರು ಎನ್ನಲಾಗಿದೆ. ಸದ್ಯ ಅಯ್ಯಣ್ಣ ರೆಡ್ಡಿ ವಿರುದ್ಧ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಅಯ್ಯಣ್ಣ ರೆಡ್ಡಿ ಬಂಧಿಸಿರುವಂತಹ ಎಸ್ಐಟಿಗೆ ಸಾಕ್ಷ್ಯ ಸಂಗ್ರಹಿಸುವುದೇ ದೊಡ್ಡ ಸವಾಲಾಗಿದೆ. ಯಾಕಂದ್ರೆ ಅಯ್ಯಣ್ಣ ರೆಡ್ಡಿ ಓರ್ವ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ಸಾಕ್ಷ್ಯ ನಾಶಪಡಿಸಿರುವ ಶಂಕೆ ಇದೆ. ಮುಂದಿನ ದಿನಗಳಲ್ಲಿ ಮುನಿರತ್ನ ಮತ್ತು ಅಯ್ಯಣ್ಣ ರೆಡ್ಡಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಶಿವಪ್ರಸಾದ್, ಟಿವಿ9, ಬೆಂಗಳೂರು.